ವಿವೇಕ್ ಆಫೀಸ್ ಅವರು ಮನೆಗೆ ಬರ್ತಾರೆ. ಹಾಗೆ ವಿವೇಕ್ ಮತ್ತು ಅವರ ಚಿಕ್ಕಪ್ಪ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ, ಸರಿ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ, ನೀವೆಲ್ಲರೂ ಮಾತಾಡ್ತೀರಿ ಅಂತ ವಿವೇಕ್ ಸ್ನಾನ ಮಾಡೋಕ್ಕೆ ಅಂತ ಹೋಗ್ತಾರೆ. ಆದರೆ ಗೌರಿಗೆ ಫೈಲ್ಸ್ನ ತಗೊಂಡು ಬಾ ಅಂತ ವಿವೇಕ್ ಅವ್ರ ಚಿಕ್ಕಪ್ಪ ಹೇಳಿದ ತಕ್ಷಣ, ಸರಿ ಆಯಿತು ಮಾವ, ನಾನು ಫೈಲ್ಸ್ನ ತಗೊಂಡು ಬರ್ತೀನಿ ಅಂತ ಗೌರಿ ಫೈಲ್ಸ್ ತಗೊಂಡು ಬರೋಕ್ಕೆ ಅಂತ ರೂಮ್ ಹತ್ರ ಬರ್ತಾರೆ. ಆಗ ವಿವೇಕ್ ಸ್ನಾನ ಮಾಡ್ತಾ ಇರ್ತಾರೆ. ಗೌರಿ ಟವಲ್ ಕೊಡು ಅಂತ ಹೇಳಿದ ತಕ್ಷಣವೇ, ಟವಲ್ ಅಲ್ಲ, ನೀವು ಟವಲ್ ತಗೊಂಡು ಹೋಗ್ಬೇಕು ತಾನೆ, ಅದನ್ನು ಬಿಟ್ಟು ನನ್ನ ಹತ್ರ ಕೇಳ್ತಾ ಇದ್ದೀರಲ್ಲ, ನಾನೇನಾದರೂ ಬಂದಿರಲಿಲ್ಲ ಅಂದಿದ್ರೆ ಏನು ಮಾಡ್ತಿದ್ರಿ, ಈಗ ಟವಲ್ ಕೇಳ್ತಿದ್ದೀರಲ್ಲ ಅಂತ ಗೌರಿ ಹೇಳಿದಾಗ, ಅದು ನಾನು ತಗೊಂಡು ಬಂದಿದ್ದೆ, ಅದು ಕೆಳಗಡೆ ಬಿದ್ದು ಒದ್ದೆ ಆಗೋಗಿದೆ, ಅದಕ್ಕೆ ಬೇರೆ ಟವಲ್ ಕೊಡು ಪುಣ್ಯವತಿ ಅಂತ ಹೇಳಿದಾಗ, ಸರಿ ಆಯಿತು ಕೊಡ್ತೀನಿ ಅಂತ ಗೌರಿ ಟವಲ್ ಕೊಡೋಕೆ ಅಂತ ಹೋಗ್ತಾರೆ. ಟವಲ್ ಕೊಟ್ಟಿದ ತಕ್ಷಣವೇ ಬಾಗಿಲಿಗೆ ಸೀರೆ ಸೆರಗು ಸಿಕ್ಕಿ ಹಾಕೊಳ್ಳುತ್ತೆ. ಏನಿದು ವಿವೇಕ್ ಅವರೇ, ಅಲ್ಲ ಕೆಳಗಡೆ ಫೈಲ್ ಕೊಡಿ ಅಂತ ಹೇಳಿದ್ದಾರೆ, ನಾನು ಫೈಲ್ನ ತಗೊಂಡು ಹೋಗಬೇಕು, ಅಲ್ಲಿ ಮಾವ ನಮಗೋಸ್ಕರ ಅಂತ ಕಾಯ್ತಿರ್ತಾರೆ, ನೀವು ನೋಡಿದರೆ ಈ ಥರ ತಮಾಷೆ ಮಾಡ್ತಿದ್ದೀರಾ, ಬಿಡಿ ನೀವು, ನಾನು ಹೋಗಬೇಕು ಅಂತ ಗೌರಿ ಹೇಳಿದಾಗ, ಏನು ಹೇಳ್ತಿದ್ಯಾ ಪುಣ್ಯವತಿ, ಏನು ಮಾಡ್ತಿದ್ದಾರೆ ನನಗಂತೂ ಅರ್ಥ ಆಗ್ತಿಲ್ವಲ್ಲ ಅಂತ ಪುಣ್ಯವತಿ, ಏನಾಯಿತು, ಏನು ಮಾತಾಡ್ತಿದ್ಯಾ ಅಂತ ಹೇಳಿದಾಗ, ಅಲ್ಲ ಸೀರೆ ಸೆರಗು ಇಟ್ಕೊಂಡಿದ್ದೀರಲ್ಲ, ಅದಕ್ಕೆ ಬಿಡಿ, ನಾನು ಹೋಗಬೇಕು ಅಂತ ಹೇಳ್ತಾ ಇದ್ದೀನಿ, ಫೈಲ್ಸ್ನ ತಗೊಂಡೋಗಿ ಕೊಡಬೇಕು, ಇಲ್ಲ ಅಂದರೆ ಅವ್ರು ಏನು ಅಂದ್ಕೊಳ್ಳಲ್ಲ, ನೋಡಿ ಫೈಲ್ಸ್ನ ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ, ಅದಾದಮೇಲೆ ಎಷ್ಟೊತ್ತು ಬೇಕಾದರೂ ನೀವು ನನ್ನ ಸೆರಗನ್ನು ಇಟ್ಕೊಂಡು ನಿಂತ್ಕೊಳ್ಳಿ, ಆದರೆ ಈಗ ಮೊದಲು ಬಿಡಿ ಅಂತ ಗೌರಿ ಹೇಳಿದಾಗ, ಸೆರಗು ಬಾಗಿಲಿಗೆ ಸಿಕ್ಕಾಕೊಂಡಿರುತ್ತೆ. ಅದನ್ನು ನೋಡಿದ ತಕ್ಷಣವೇ ಇದಾ ವಿಷಯ ಅಂತ ವಿವೇಕ್ ಅಂದ್ಕೊಂಡು, ಆಗ ನೋಡು, ಇಷ್ಟೊತ್ತವರೆಗೂ ನಾನು ಇಟ್ಕೊಂಡಿರಲಿಲ್ಲ, ಆದರೆ ಈಗ ಇಟ್ಕೋತೀನಿ, ಸೆರಗು ಬಾಗಿಲಿಗೆ ಸಿಗಾಕೊಂಡಿತ್ತು, ಆದರೆ ಈಗ ಆರಾಮಾಗಿ ಕೈಯಲ್ಲಿ ಇಟ್ಕೊಂಡು ಆರಾಮಾಗಿ ನಿಂತ್ಕೊಂಡು ನಾನು ಫ್ರೆಶ್ ಅಪ್ ಆಗ್ತೀನಿ ಅಂತ ವಿವೇಕ್ ಹೇಳಿದಾಗ, ಏನು ತಮಾಷೆ ಮಾಡ್ತಿದ್ದೀರಾ, ಹೋಗಿ ಫೈಲ್ಸ್ ಕೊಡಬೇಕು, ನೀವು ಯಾಕೆ ಈ ಥರ ಆಡ್ತಿದ್ದೀರಾ, ಅಷ್ಟಕ್ಕೂ ಅವರು ಏನು ಅಂದ್ಕೊಳ್ಳಲ್ಲ ನನ್ನ ಬಗ್ಗೆ ಅಂತ ಗೌರಿ ಹೇಳಿದಾಗ, ಏನಾದರೂ ಅಂದ್ಕೊಳ್ಳಿ ನನಗೇನು ಅಂತ ವಿವೇಕ್ ಹೇಳ್ತಾರೆ. ಅಷ್ಟರಲ್ಲಿ ವಿವೇಕ್ ಅವರ ಚಿಕ್ಕಪ್ಪ ಬರ್ತಾರೆ. ಇದೇನಿದು ಗೌರಿ, ಫೈಲ್ಸ್ ತಗೊಂಡು ಬರ್ತೀನಿ ಅಂತ ಹೋಗಿ ಇಷ್ಟೊತ್ತಾಯಿತು, ಇನ್ನೂ ತಗೊಂಡು ಬರಲಿಲ್ವಲ್ಲ, ಏನು ಮಾಡ್ತಾ ಇರ್ಬೋದು ಅಂತ ವಿವೇಕ್ ಅವ್ರ ಚಿಕ್ಕಪ್ಪ ಬಂದು, ಗೌರಿ ಏನು ಮಾಡ್ತಿದ್ಯಾ, ಫೈಲ್ಸ್ ತಗೊಂಡು ಬರ್ತೀನಿ ಅಂತ ಬಂದು ಇಲ್ಲಿ ಯಾಕೆ ನಿಂತಿದ್ಯಾ ಅಂತ ಹೇಳಿದಾಗ, ಅದು ಏನಿಲ್ಲ ಮಾವ, ನಾನು ತಗೊಂಡು ಬರ್ತೀನಿ, ನೀವು ಹೋಗಿ ಅಂತ ಗೌರಿ ಹೇಳ್ತಾರೆ. ಪರವಾಗಿಲ್ಲ, ನೀನು ಬರೋದು ಎಷ್ಟೊತ್ತಾಗುತ್ತೋ ಏನೋ, ಅಲ್ಲಿ ಎಲ್ಲರೂ ಕಾಯ್ತಿದ್ದಾರೆ ಆಫೀಸ್ ಅವರು, ಫೈಲ್ಸ್ ತಗೊಂಡು ಹೋಗ್ಬೇಕಂತೆ, ಎಲ್ಲಿದೆ ಅಂತ ಹೇಳು, ನಾನೇ ತಗೊಂಡು ಹೋಗ್ತೀನಿ ಅಂತ ವಿವೇಕ್ ಅವ್ರ ಚಿಕ್ಕಪ್ಪ ಹೇಳಿದಾಗ, ಇಲ್ಲ ಮಾವ, ನಾನೇ ತಗೊಂಡು ಬರ್ತೀನಿ ಅಂತ ಹೇಳಿದ್ನಲ್ಲ, ಈಗ ನಾನು ತಗೊಂಡು ಬರಲಿಲ್ಲ ಅಂದರೆ ಏನು ಅನ್ಕೋತಾರೆ ಅವರು, ನಾನೇ ತಗೊಂಡು ಬರ್ತೀನಿ ಹೋಗಿ ಅಂತ ಗೌರಿ ಹೇಳ್ತಾರೆ. ಗೌರಿ ಮತ್ತೆ ತಗೊಂಡು ಬಾ, ಯಾಕೆ ಸುಮ್ಮನೆ ನಿಂತಿದೆಯಾ ಇಲ್ಲಿ, ಏನು ನಡೀತಿದೆ ಅಂತ ವಿವೇಕ್ ಅವ್ರ ಚಿಕ್ಕಪ್ಪ ಹೇಳಿದಾಗ, ವಿವೇಕ್ ಅವರೇ ನೋಡಿದ್ರಾ, ಮಾವ ಬಂದು ಕೇಳ್ತಾ ಇದ್ದಾರೆ, ಈಗ ಅವರಿಗೆ ಏನಂತ ಉತ್ತರ ಕೊಡಲಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮೊದಲು ನಾನು ಹೋಗಬೇಕು, ಸೆರಗು ಬಿಡಿ ಅಂತ ಗೌರಿ ಹೇಳ್ತಾರೆ. ನಾನೇನು ಮಾಡೋಕ್ಕಾಗುತ್ತೆ, ಇದು ನನ್ನ ಇಷ್ಟ, ಅಷ್ಟಕ್ಕೂ ಫೈಲ್ಸ್ ಎಲ್ಲಿದೆ ಅಂತ ಹೇಳು, ಅವರೇ ತಗೊಂಡು ಹೋಗ್ತಾರೆ ಅಂತ ವಿವೇಕ್ ಹೇಳಿ ನಗ್ತಾ ಇರ್ತಾರೆ. ಗೌರಿ, ಮೊದಲು ನೀನು ಫೈಲ್ ಎಲ್ಲಿದೆ ಅಂತ ಹೇಳು, ನಾನು ತಗೊಂಡು ಹೋಗ್ತೀನಿ ಅಂತ ಹೇಳಿದಾಗ, ಅದು ಮಾವ ಫೈಲ್ ಕಬೋರ್ಡಲ್ಲಿದೆ ನೋಡಿ ಅಂತ ಗೌರಿ ಹೇಳ್ತಾರೆ. ಫೈಲ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಏನು ನಡೀತಿದೆ ನನಗಂತೂ ಗೊತ್ತಾಗ್ತಿಲ್ವಲ್ಲ ಅಂತ ವಿವೇಕ್ ಅವರ ಚಿಕ್ಕಪ್ಪ ನೋಡ್ತಾ, ಸರಿ ಆಯಿತು ಮುಂದುವರಿಸಿ, ನಾನು ಆಮೇಲೆ ಬರ್ತೀನಿ ಅಂತ ಗೌರಿ ಹತ್ರ ಹೇಳಿ ಹೋಗ್ತಾರೆ. ನೋಡಿದ್ರ, ನಿಮ್ಮಿಂದಾಗಿ ಅವಮಾನ ಆಯಿತು, ಅವರು ಏನು ಅಂದ್ಕೊಂಡಿರ್ತಾರೋ ಈಗ, ಅಲ್ಲ ಏನು ತಮಾಷೆ ಮಾಡ್ತಿದ್ದೀರಾ ನೀವು ಅಂತ ಕೋಪ ಮಾಡಿಕೊಂಡು ಗೌರಿ ಹೇಳಿದಾಗ, ನಾನು ಯಾಕೆ ತಮಾಷೆ ಮಾಡಲಿ, ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ನೀನು ಸೆರಗಿಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡೆ, ಅದನ್ನು ನಿಜ ಮಾಡಿದೆ ಅಷ್ಟೇ ಅಂತ ವಿವೇಕ್ ಹೇಳ್ತಾರೆ. ಆಗ ಗೌರಿ ನಗ್ತಾ, ಸರಿ ಆಯಿತು, ಹಾಗಾದರೆ ಈಗ ಎಷ್ಟೊತ್ತು ಬೇಕೋ ಅಷ್ಟೊತ್ತು ನಿಂತ್ಕೊಳ್ಳಿ, ನಾನು ನಿಂತ್ಕೋತೀನಿ ಅಂತ ಹಾಗೆ ನಿಂತಿರ್ತಾರೆ. ಗೌರಿ, ಏನಾಯಿತು ಪುಣ್ಯವತಿ, ಯಾಕೇನು ಮಾತಾಡ್ತಿಲ್ಲ ಅಂದಾಗ, ನೀವೇ ಹೇಳಿದ್ರಲ್ಲ ನಿಮ್ಮ ಪಾಡಿಗೆ ನೀವು ಎಷ್ಟೊತ್ತು ಬೇಕೋ ಅಷ್ಟೊತ್ತು ನಿಂತ್ಕೊಳ್ಳಿ, ನಾನು ನಿಂತ್ಕೋತೀನಿ ಅಂತ ಹಾಗೆ ನಿಂತಿರ್ತಾರೆ. ಗೌರಿ, ಏನಾಯಿತು ಪುಣ್ಯವತಿ, ಯಾಕೇನು ಮಾತಾಡ್ತಿಲ್ಲ ಅಂದಾಗ, ನೀವೇ ಹೇಳಿದ್ರಲ್ಲ ನಿಮ್ಮ ಪಾಡಿಗೆ ನೀವು ಎಷ್ಟೊತ್ತು ಬೇಕೋ ಅಷ್ಟೊತ್ತು ನಿಂತಿರ್ತೀನಿ ಅಂತ, ಅದಕ್ಕೆ ನಾನು ಕೂಡ ನಿಂತಿರ್ತೀನಿ, ನೀವು ಅದೇ ಆಫೀಸ್ಗೆ ಹೋಗ್ತೀರಾ ಹೋಗಿ ಅಂತ ಗೌರಿ ಹೇಳಿದಾಗ, ಪುಣ್ಯವತಿ ಏನು ತಮಾಷೆ ಮಾಡ್ತಿದ್ಯಾ, ನಾನು ಫ್ರೆಶ್ ಅಪ್ ಆಗಬೇಕು, ನೀನು ಹೋಗು ಅಂತ ವಿವೇಕ್ ಹೇಳ್ತಾರೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ.